70ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರವಣಬೆಳಗೊಳ ಮಂಡಲದ ವತಿಯಿಂದ ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರಾಷ್ಟ್ರಭಕ್ತರು ಹಾಗೂ ವಿದ್ಯಾರ್ಥಿಗಳಿಂದ ತ್ರಿವರ್ಣ ಯಾತ್ರೆ ಅಭಿಯಾನ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಶ್ರವಣಬೆಳಗೊಳ ಮಂಡಲದ ಅಧ್ಯಕ್ಷ ಪರಮಗಂಗಾಧರ್ ಅವರು ದೀಪ ಬೆಳಗಿಸಿ ಯಾತ್ರೆಗೆ ಚಾಲನೆ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ಕೇವಲ ಒಂದು ದಿನ ಆಚರಣೆ ಮಾಡಿ ಕೈಬಿಡುವ ಕಾರ್ಯಕ್ರಮವಲ್ಲ. ಪ್ರತಿದಿನ ಪ್ರತಿ ಕ್ಷಣ ದೇಶಭಕ್ತಿಯ ಬಗ್ಗೆ ಆರಾಧಿಸಬೇಕು. ದೇಶದ ಹಿರಿಮೆಯನ್ನ ಎತ್ತಿ ಹಿಡಿಯುವಲ್ಲಿ ಎಲ್ಲರೂ ಒಗ್ಗೂಡಿ ನಡೆಯಬೇಕು ಎಂದು ಹೇಳಿದರು. ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಶ್ರೀಹರಿ ಜೆ ಗೌಡ ಮಾತನಾಡಿ, ಹಲವಾರು ಮಹನೀಯರ ರಕ್ತ ಬಲಿದಾನದ ಸಂಕೇತವಾಗಿ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಬದುಕಿನುದ್ದಕ್ಕೂ ಆಚರಿಸುವ ಮೂಲಕ ಸಂಭ್ರಮಿಸಬೇಕು ಎಂದರು. ನಮಗೆ ಸ್ವಾತಂತ್ರ್ಯ ಎಂಬುದು ಸುಮ್ಮನೆ ಸಿಕ್ಕಿರುವ ವಸ್ತುವಲ್ಲ. ನಮ್ಮ ಸಾವಿರಾರು ಮಂದಿ ಪೂರ್ವಿಕರು ಸ್ವಾತಂತ್ರ್ಯಕ್ಕಾಗಿ ಜೀವ ಹಾಗೂ ಜೀವನವನ್ನೇ ಮುಡಿಪಾಗಿಟ್ಟು ಗಳಿಸಿಕೊಟ್ಟಿರುವ ಸಂಭ್ರಮದ ದಿನ. ನಾವು ಮುಂದಿನ ಪೀಳಿಗೆಗೂ ಇದನ್ನು ಸಾರುವ ಕೆಲಸವಾಗಬೇಕೆಂದರು. ಅಭಿಯಾನದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಮುಳ್ಕೆರೆ, ವಿಶ್ವನಾಥ್ ಗನ್ನಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅರ್ಪಿತಾ ಪಟೇಲ್, ಪ್ರಧಾನ ಕಾರ್ಯದರ್ಶಿ ಕಲಾವತಿ, ಪ್ರಮುಖರಾದ ಅಶೋಕ್, ಸತೀಶ್ ಗೌಡಗೆರೆ, ಗುರುರಾಜ್, ವಿಶ್ವನಾಥ್ ಸಾತೇನಹಳ್ಳಿ, ಸತೀಶ್ ಕಂಟಿ, ಪ್ರಸನ್ನ ವಡ್ಡರಹಳ್ಳಿ, ರಾಜ್ಕುಮಾರ್, ಚಂದ್ರಶೇಖರ್, ದೇವರಾಜ್, ದಡಿಘಟ್ಟ ಬಸವರಾಜ್, ಶ್ರುತಿ, ಶೋಭಾ, ನಾಗರತ್ನಮ್ಮ ಮತ್ತು ಇತರ ಮಹಿಳಾ ಮುಖಂಡರು ಅಭಿಯಾನದಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ರು. ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ಸನ್ನಿಧಿ ಬಳಿಯಿಂದ ಅಭಿಯಾನವು ಪ್ರಾರಂಭಗೊಂಡು ಕೆಆರ್ ವೃತ್ತ, ನವೋದಯ ವೃತ್ತ, ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ನವೋದಯ ವೃತ್ತದ ಮೂಲಕ ಮೈಸೂರು ರಸ್ತೆ, ಆಸ್ಪತ್ರೆ ರಸ್ತೆಯ ಮೂಲಕ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮುಕ್ತಾಯಗೊಂಡಿತು. ಸಾವಿರಾರು ದೇಶಭಕ್ತರು ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಘೋಷಣೆಗಳೊಂದಿಗೆ ಯಾತ್ರೆಯಲ್ಲಿ ಪಾಲ್ಗೊಂಡರು. 1000 ಮೀಟರ್ ತಿರಂಗ ಧ್ವಜವು ನೋಡುಗರ ಗಮನ ಸೆಳೆಯಿತು. ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ತಾಲೂಕು ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಶಕ್ತಿ ಕೇಂದ್ರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಅಧ್ಯಕ್ಷರು, ಹಿರಿಯರು ಮತ್ತು ಪದಾಧಿಕಾರಿಗಳು ಹಾಗೂ ಇತರರು ಭಾಗವಹಿಸಿದರು. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಹರ್ ಘರ್ ತಿರಂಗ ಯಾತ್ರೆಯನ್ನು ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಯುವ ಮಿತ್ರರೊಂದಿಗೆ ಯುವ ಮೋರ್ಚಾ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಘಟಕ ಹಾಗೂ ಮಾನ್ಯ ಅಧ್ಯಕ್ಷರಾದಂಥ ಗಂಗಾಧರ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಾಗಿ ಭಾಳ ವಿಜೃಂಭಣೆಯಿಂದ ಪ್ರಾಯಶಃ ಚನ್ನರಾಯಪಟ್ಟಣದ ಇತಿಹಾಸದಲ್ಲಿ ಈ ಥರದೊಂದು 1000 ಅಡಿಗೂ ಹೆಚ್ಚು ಉದ್ದಿರುವಂಥ ಒಂದು ತ್ರಿವರ್ಣ ಧ್ವಜವನ್ನು ಇವತ್ತೊಂದು ಯಾತ್ರೆ ಮಾಡುವ ಮುಖೇನ ಇವತ್ತು ಹರ್ ಘರ್ ತಿರಂಗದ ಜಾಗೃತಿಯನ್ನು ಮಾಡಿದ್ದಾರೆ. ನಾಳೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹೊಸದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಮನೆ ಮೇಲೆ 13ನೇ ತಾರೀಕು, 14 ಮತ್ತು 15ನೇ ತಾರೀಕು ಸಂಜೆ 5 ಗಂಟೆವರೆಗೂ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಆ ಜಾಗೃತಿಯ ಒಂದು ಸಲುವಾಗಿ ಈ ಒಂದು ಹರ್ ಘರ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆಲ್ಲರಿಗೂ ತಮ್ಮ ಈ ಸಂದರ್ಭದಲ್ಲಿ ಸಹಕರಿಸಿದಂಥ ಆರಕ್ಷಕ ಸಿಬ್ಬಂದಿ ಇರ್ಬೋದು, ಪತ್ರಿಕಾ ಮಿತ್ರರಿರ್ಬೋದು, ಹಾಗೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಾಲೂಕು ಅಧ್ಯಕ್ಷರು ನಮ್ಮ ಗಂಗಾಧರ್ ಅವರಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಿರೀಶ್ ಅವರಿದ್ದಾರೆ, ನಮ್ಮ ರಾಜ್ಕುಮಾರ್ ಅವರಿದ್ದಾರೆ, ಅಮಿತ್ ಶೆಟ್ಟಿ ಇದ್ದಾರೆ, ಯುವ ಮೋರ್ಚಾ ಅಧ್ಯಕ್ಷರಾದಂಥ ನಮ್ಮ ಶ್ರೀಹರಿ ಇದ್ದಾರೆ, ಹಾಗೆ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಮನು ಮತ್ತು ಅಮಿತ್, ಹಾಗೆ ಬಸವರಾಜ್ ಅವರು, ಹಾಗೆ ನಮ್ಮ ಗನ್ನಿ ವಿಶ್ವನಾಥ್ ಇವರೆಲ್ಲರೂ ಇದ್ದಾರೆ, ಬಸವರಾಜ್ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. राष्ट्र की जय चेतना का गान वंदे मातरम, राष्ट्र भक्ति प्रेरणा का गान वंदे मातरम, राष्ट्र की जय चेतना का गान वंदे मातरम, राष्ट्र भक्ति प्रेरणा का गान वंदे मातरम, 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 वंदे मातरम.
के बहुते स्वरों का प्राण वंदे मातरम। झल्लरे झेंकार झनके नाद वंदे मातरम। शंख के संघोष का संदेश वंदे मातरम। शंख के संघोष का संदेश वंदे मातरम। राष्ट्रभक्ति प्रेरणा का गान वंदे मातरम। वंदे मातरम। वंदे मातरम। वंदे मातरम। वंदे मातरम। वन्दे मातरम् वन्दे मातरम् वन्दे मातरम् वन्दे मातरम्। सृष्टि बीज मंत्र का है मर्म वंदे मातरम। राम के वनवास का है काव्य वंदे मातरम। सृष्टि बीज मंत्र का